ನಮಸ್ಕಾರ. ನಾನು ಡಾಕ್ಟರ್ KS ರಾಜಣ್ಣ, ಮಾಜಿ ರಾಜ್ಯ ಆಯುಕ್ತರು, ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ, ಕರ್ನಾಟಕ ಸರ್ಕಾರ. ನಾನು ಒಬ್ಬ ಸಮಾಜ ಸೇವಕನಾಗಿ ಕೆಲಸ ಮಾಡಿದ್ದೀನಿ, ಕ್ರೀಡಾಪಟುವಾಗಿ ಕೆಲಸ ಮಾಡಿದ್ದೀನಿ, ಆರ್ಟಿಸ್ಟ್ನಲ್ಲಿ ಸಾಧನೆಯನ್ನು ಮಾಡಿದ್ದೀನಿ ಮತ್ತು ಕೈಗಾರಿಕೆಯಲ್ಲಿ ಸಾಧನೆ ಮಾಡಿದ್ದೀನಿ. ಇದು ಅಲ್ಲದಲೇ ಒಂದು ರಾಜ್ಯದ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮಕ್ಕೂ ಕೂಡ ರಾಜ್ಯ ಆಯುಕ್ತರಾಗಿ ಸೇವೆ ಮಾಡಿದಂಥ ಸೌಭಾಗ್ಯ 2013ರಿಂದ 2016ರವರೆಗೆ ಇದ್ದಂಥ ಸರ್ಕಾರ ನನ್ನನ್ನು ಆಯುಕ್ತರನ್ನಾಗಿ ಮಾಡೋದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಈ ಸಮಾಜ ಸೇವೆ ಸಾಧನೆಗೆ ಒಂದು ದೊಡ್ಡ ಶಕ್ತಿಯಾಗಿರಬೇಕು. ವಿಕಲಚೇತನರಿಗೆ ಸಮಾಜ ಸೇವೆ ಮತ್ತು ಸಾಧನೆ, ಈ ಸಾಧನೆಗೆ ಮತ್ತು ಸಮಾಜ ಸೇವೆಗೆ ಸಿಕ್ಕಂಥ ಗರಿ ಭಾರತ ಸರ್ಕಾರ ಕೊಟ್ಟಿರತಕ್ಕಂಥ ಒಂದು ಈ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿಗೆ ನಾವು ಭಾಜನರಾಗಿರ್ತಕ್ಕಂಥದ್ದು ಇಡೀ ರಾಜ್ಯದ, ಇಡೀ ದೇಶದ ವಿಕಲಚೇತನರಿಗೆ ಸಂತೋಷವನ್ನು ತಂದುಕೊಟ್ಟಿದೆ. ಮತ್ತು ಭಾರತ ದೇಶದ ಪ್ರಧಾನಮಂತ್ರಿಯವರಿಗೆ ನಾನು ಈ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ಹಿಂದೆ ಇಂಥ ಒಂದು ಸಾಧಕರನ್ನ ಗುರುಸೋದು ಬಹಳ ವಿರಳ ಇತ್ತು. ನಮ್ಮಂಥವ್ರನ್ನ ಗುರುಸೋದು, ನಾವು ಕಟ್ಟಕಡೆಯ ಆಗ್ಬಿಟ್ಟಿದ್ದೀವಿ. ಈಗ ಸಾಧನೆಗೆ ಒತ್ತು ಕೊಟ್ಟು ಎಲೆಮರೆ ಕಾಯ್ತರ ಇರ್ತಕ್ಕಂಥವ್ರನ್ನ ಗುರುತಿಸಿ ಈ ನಮ್ಮ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಒಂದು ಬಹಳ ಖುಷಿಯಾದಂಥ ವಿಷಯ. ಇದು ಇನ್ನೂ ಸ್ಫೂರ್ತಿ ಹೆಚ್ಚಿಸುವಂಥ ವಿಷಯ. ಆದ್ದರಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಈ ಪ್ರಶಸ್ತಿ ಸಿಗದಲ್ದಲೇ ಇಡೀ ರಾಜ್ಯದ, ಇಡೀ ದೇಶದ ವಿಕಲಚೇತನರಿಗೆ ಸಿಕ್ಕಂಥ ಸೌಭಾಗ್ಯ ಆಗಿದೆ ಈ ಪ್ರಶಸ್ತಿ. ಆದ್ದರಿಂದ ದಯವಿಟ್ಟು ಯಾರೇ ವಿಕಲಚೇತನ ಮಕ್ಕಳನ್ನ ಪಡೆದಿದ್ರೂ ಕೂಡ, ದೇವ್ರು ಕೊಟ್ಟಿದ್ರೂ ಕೂಡ, ಅವ್ರಿಗೆ ಒಂದು ತಾತ್ಸಾರ ತೋರಿಸಿದರೆ ಅವ್ರನ್ನ ಒಳ್ಳೆ ನಾಗರಿಕರಾಗಿ, ಒಳ್ಳೆ ಉತ್ತಮ ಪ್ರಜೆಯಾಗಿ, ಅವರು ಮಾಡುವಂಥ ಕೆಲಸಗಳಿಗೆ ಉತ್ತೇಜಕರಾಗಿ. ಯಾಕೆಂದರೆ ಇವತ್ತು ದಿನ ನಮಗೆ ನಾನು ಕೇಳೋದಿಷ್ಟೇ, ಸರ್ಕಾರನಾಗಲಿ ಸಮಾಜನಾಗಲಿ, ನೀವು ನಮಗೆ ಅನುಕಂಪ ತೋರಿಸ್ಬೇಡಿ, ಅವಕಾಶ ಕೊಡಿ ಅಂತ ಕೇಳ್ತೀನಿ. ಹಂಗೆ ಎಲ್ಲ ತಂದೆ ತಾಯಿಗಳು ಕೂಡ ಅವರಿಗೆ ಅನುಕಂಪದ ಅಲೆ ತೋರಿಸ್ಬೇಡಿ, ಅವಕಾಶ ಪಡ್ಕೊಳ್ಳುವಂಥ ಶಕ್ತಿಯನ್ನು ನೀಡಿ. ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.